ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು 2ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಈ ಬೆಲೆ ಏರಿಕೆ ವಿಚಾರದಲ್ಲಿ ಇವತ್ತು ಜನ ಆಕ್ರೋಶ ಜನ ಆಂದೋಲನ ಕಾರ್ಯಕ್ರಮಗಳನ್ನು 2ನೇ ತಾರೀಕಿನಿಂದ ಪ್ರಾರಂಭವಾಗಿ ಮೈಸೂರಿಗೆ 7ನೇ ತಾರೀಕಿಗೆ ಅಲ್ಲಿ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರ ಅದರ ಪುನಃ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ 1ನೇ ಹಂತ 2ನೇ ಹಂತ 3ನೇ ಹಂತ 4ನೇ ಹಂತದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಜನಾಕ್ರೋಶ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಜಾಗೃತಿಯನ್ನು ಮಾಡಬೇಕು ಅನ್ನೋಂಥ ಕೆಲಸ ಇವತ್ತು ಪಾರ್ಟಿ ಇವತ್ತು ಅಧ್ಯಕ್ಷರು ತೀರ್ಮಾನವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಹೆಂಗೆ ನಡೀತಾವ, ಯಾರನ್ನ ಶಾಸಕರನ್ನ ಆ ಸ್ಥಳೀಯವಾಗಿ ಜೋಡಿಸ್ಕೊಂತಾರ, ಅಲ್ಲಿ ಸ್ಥಳೀಯವಾಗಿ ಜೋಡಿಸ್ಕೊಂಡು ಈ ಕಾರ್ಯಕ್ರಮಗಳು ಹೆಂಗೆ ಯಶಸ್ವಿ ಆಗಬೇಕನ್ನೋಂಥ ವಿಚಾರದ ಬಗ್ಗೆ ಮುಂದೆ ಆ ಎಲ್ಲ ವಿವರಗಳನ್ನು ಪಾರ್ಟಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರೆಲ್ಲರೂ ಕೂಡ ಕೊಡುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿದೆ. 2028ಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲ ಸಲುವಾಗಿ ಈ ಸರ್ಕಾರ ಮಾಡಿದಂಥ ಎಲ್ಲ ಗನಂದಾರಿ ಕೆಲಸಗಳೆಲ್ಲ ಕೂಡ ಜನರ ಮುಂದೆ ಇಡಬೇಕು. ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಇವತ್ತು ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಆಲ್ಕೋಹಾಲ್ ದರ ಜಾಸ್ತಿ ಆಗ್ತಾ ಇದೆ. ಇವತ್ತು ಒಂದು ಕಡೆ ನಮ್ಮ ರಾಯಚೂರಿನಲ್ಲಿ ನಮ್ಮ IIT ಬೇಕು ಅಂತೇಳಿ ಅಲ್ಲಿ ಎಲ್ಲ ಕೂಡ ಆಕ್ರೋಶವಾಗಿ ಎಲ್ಲ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿ ಕೂಡ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ರೈತರೆಲ್ಲರೂ ಕೂಡ ಯಾವುದೇ ಒಂದು ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇದ್ದಲ್ಲಿ ಅಂತೇಳಿ ಅಲ್ಲಿ ಹೋರಾಟಗಳು ಪ್ರಾರಂಭ ಆಗಿದಾವ. ಇವತ್ತು ರಾಯಚೂರಲ್ಲಿ ಏನು ಹೋರಾಟ ಮಾಡ್ತಾ ಇರೋಂಥ IIT ಬೇಕು ಅಂತೇಳಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ನಮ್ಮ ಶಿವನಗೌಡರ ನೇತೃತ್ವದಲ್ಲಿ ನಾವು ಪುನಃ ಹೋಗಿ ಕೇಂದ್ರಕ್ಕೆ ಕೂಡ ನಾವು ಒಂದು ನಿಯೋಗವನ್ನು ಹೋಗಿ ಅಲ್ಲಿ ಕೇಂದ್ರದಲ್ಲಿ ಕೂಡ ನಾವು ಅಲ್ಲಿ ಮಂತ್ರಿಗಳ ಹತ್ರ ಮಾತಾಡಿ ಸರ್ಕಾರ ಜೊತೆಲಿ ಮಾತಾಡಿ ಪುನಃ ಅಲ್ಲಿ IIT ಬರೋ ಸಲುವಾಗಿ ಏನು ಮಾಡಬೇಕು ಅದ್ರ ವಿಚಾರವನ್ನು ಕೂಡ ಗಮನಕ್ಕೆ ತರುವಂಥ ಕೆಲಸ ನಾವೆಲ್ಲ ಕೂಡ ಮಾಡ್ತೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕು. 2028ಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಸಲುವಾಗಿ ಎಲ್ಲರೂ ಕೂಡ ಒಂದಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು. ಒಟ್ಟಾರೆ ಒಗ್ಗಟ್ಟು ಏನಂದ್ರೆ ಇವತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಕೂಡ ನಾವು ಮಾತಾಡಿದ್ದೀವಿ. ಪುನಃ ನಮ್ಮ ಹಿರಿಯರಾದಂಥ ಯಡಿಯೂರಪ್ಪರ ಜೊತೆಯಲ್ಲಿ ಕೂಡ ಆಲ್ರೆಡಿ ನಾವು ಮಾತುಕತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ. ಇಲ್ಲ, ಖಂಡಿತವಾಗಿ ನೋಡ್ರಿ, ನಾವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ. ಈ ಕಾಂಗ್ರೆಸ್ಸಿನ ಪಕ್ಷದ ದುರಾಡಳಿತ, ಇವತ್ತಿನ ಜನ ಬೆಲೆ ಏರಿಕೆ ವಿಚಾರ, ರೈತರ ಬೆಳೆದಂತ ಬೆಂಬಲ ಬೆಲೆ ವಿಚಾರ, ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಈ ಸರ್ಕಾರ ಫೇಲ್ ಆಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಒಂದಾಗಬೇಕು ಅನ್ನೋಂಥ ಮಾತನ್ನು ಕೂಡ ಅವತ್ತು ಹೇಳಿದ್ವಿ, ಇವತ್ತು ಕೂಡ ಹೇಳಂತ ಕೆಲಸ ಮಾಡಿದ್ವಿ. ಹಂಗಾಗಿ ಪುನಃ ಅವಕಾಶ ಬಂದಂಥ ಟೈಮಲ್ಲಿ ಏನು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಕೂಡ ಇವತ್ತು ಕೇಂದ್ರದ ನಾಯಕರು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ಆ ತೀರ್ಮಾನ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಮಾತಾಡಕ್ ಹೋಗಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಏನು ಇವತ್ತು ಪಾರ್ಟಿ ಇನ್ನು ಮುಂದಕ್ಕೆ ಏನು ಮಾಡ್ಬೇಕನ್ನಂತ ವಿಚಾರವನ್ನು ಬಂದಂಥ ಟೈಮಲ್ಲಿ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಕೂಡ ಪಾರ್ಟಿ ಒಂದು ಒಳ್ಳೆ ನಿರ್ಧಾರವನ್ನು ಕೂಡ ತಗೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ನಾನು ಉತ್ತರ ಪ್ರದೇಶದಲ್ಲಿದ್ದಂಥ ಉಮಾ ಭಾರತಿ ಅವ್ರನ್ನ ಕೂಡ ನಾನು ಅವತ್ತಿನ ಪಾರ್ಟಿ ಅವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಂಥ ಟೈಮಲ್ಲಿ ಪುನಃ 6 ವರ್ಷಗಳ ನಂತರ ಅವರು ಪಾರ್ಟಿಗೆ ಬಂದಂಥ ಟೈಮಲ್ಲಿ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದರು. ಸಕ್ರಿಯವಾಗಿ ಅವತ್ತು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ನಾನು ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು 6 ವರ್ಷಗಳ ಕಾಲ ಬಸವನಗೌಡ ಪಾಟೀಲ್ ಅವ್ರನ್ನ ಏನು ಪಕ್ಷ ಉಚ್ಚಾಟನೆ ಮಾಡಿದನೋ ಇನ್ನು ಮುಂದಕ್ಕೆ ಆ ರೀತಿ ಆಗ್ಲಾರ್ದಂತೆ ಪಾರ್ಟಿ ಒಳ್ಳೆ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತದೆ.
ಇವತ್ತಿರುವಂಥ ವಿಷಯ ಏನಂದ್ರಿಗಿನ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕು, ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಲ ಸಲುವಾಗಿ ಏನು ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಕೂಡ ಚರ್ಚೆಗಳಾಗಿದ್ದಾವ, ಹೋರಾಟಗಳು ಕೂಡ ರೂಪುರೇಷೆಗಳು ಕೂಡ ತಯಾರಾಗಿದ್ದಾವ. ಮುಂದಿನ ದಿನಗಳಲ್ಲಿ ಜನಜಾಗೃತಿ ಯಾತ್ರವನ್ನು ಮಾಡುವಂತ ಕೆಲಸ ಪಾರ್ಟಿ ಮಾಡುತ್ತೆ. ನೋಡೋಣ, ಪಾರ್ಟಿ ಎಲ್ಲಾ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾರ್ಟಿ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ನೋಡ್ರಿ, ಅದು ವೈಯಕ್ತಿಕವಾದಂತ ವಿಚಾರ. ನಾನು ಮುಂಚೆ ಕೂಡ ತಮಗೆ ಹೇಳಿದ್ದೀನಿ, ವೈಯಕ್ತಿಕವಾದಂತ ವಿಚಾರಗಳೇ ಬೇರೆ, ಅದು ಪೊಲಿಟಿಕಲ್ ಪಾರ್ಟೀಸ್ ವಿಚಾರನೇ ಬೇರೆ ಆಗುತ್ತೆ. ಅದು ನೀವೆಲ್ಲ ಕೂಡ ವೈಯಕ್ತಿಕ ವಿಚಾರ ಪಾರ್ಟಿಗಳಲ್ಲಿ ತರ್ತೀರಿ ಅಂದ್ರೆಗಿನ ಅದು ಯಾರಿಗೂ ಕೂಡ ಶೋಭೆ ತರಂತ ವಿಚಾರ ಅಲ್ಲ. ಅದು ವೈಯಕ್ತಿಕ ವಿಚಾರ. ಅದು ಅವತ್ತಿದ್ದಂಥ ಸಂದರ್ಭದಲ್ಲಿ ಮಾತಾಡಿರ್ಬೋದು. ನಾನು ಬಹಳ ಸಾರಿ ನನಗೆ ಅವಕಾಶ ಬಂದಂಥ ಟೈಮಲ್ಲೆಲ್ಲ ಕೂಡ ನನ್ನ ಪಾರ್ಟಿ, ನನ್ನ ತಾಯಿ ಪಾರ್ಟಿ ಇದ್ದಂಥ ಟೈಮಲ್ಲಿ ಯಾರ್ಯಾರು ಭಿನ್ನರಿದ್ದಾರೋ, ಯಾರೇ ಆಗಿರ್ಬೋದು, ಒಡೆದಂಥ ಮನಸ್ಸುಗಳಾಗಿರ್ಬೋದು, ನಮ್ಮಿಂದ ದೂರದಂಥ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆದ್ರೆ ಪರವಾಗಿಲ್ಲ ಅವರೆಲ್ಲರಿಗೂ ಜೋಡಿಸ್ಬೇಕು ಅನ್ನೋಂಥ ಕಾರ್ಯಕ್ರಮದಲ್ಲಿ ನಾನು ಮುಂದಾಳತ್ವವನ್ನು ತಗೊಂತೀನಿ ಅಂತ ಹೇಳಿದಿನಾಗ್ಲಿ, ನಾನು ಯಾವತ್ತೂ ಕೂಡ ವೈಯಕ್ತಿಕ ವಿಚಾರಗಳನ್ನು, ರಾಜಕೀಯ ವಿಚಾರಗಳನ್ನು, ಪಾರ್ಟಿ ವಿಚಾರಗಳನ್ನು ಒಂದುಗೂಡಿಸೋಕೆ ಹೋಗಲ್ಲ. ನಾನು ಪಾರ್ಟಿ ವಿಚಾರ ಬಂದಂತ ನನ್ನ ಸ್ಟ್ಯಾಂಡ್ ಇಷ್ಟೇ, ಪಾರ್ಟಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.